ಮೂಡ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ನಿರಂತರವಾಗಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇದೀಗ ಇನ್ನು ಕೆರಳಿ ಕೆಂಡವಾಗಿದ್ದಾರೆ. ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇದ್ದಕ್ಕೆ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ವಿಧಾನಸಭೆ ಮುಂಭಾಗ ಧರಣಿಯನ್ನ ನಾಯಕರು ನಡೆಸುತ್ತಿದ್ದಾರೆ. ಮೂಡ ಅಕ್ರಮ ಆರೋಪಕ್ಕೆ ಬಿಜೆಪಿ ಲೀಡರ್ಸ್ ಕೆರಳಿ ಕೆಂಡವಾಗಿದೆ. ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇದ್ದಕ್ಕೆ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ನಮ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಲಾಗಿತ್ತು, ಆದರೆ ಅವಕಾಶ ಸಿಗ್ಲಿಲ್ಲ. ಆ ಕಾರಣಕ್ಕಾಗಿ ನಾವಿಲ್ಲೇ ಕೂತು ಧರಣಿ ಮಾಡ್ತೀವಿ, ನಮಗೆ ನ್ಯಾಯ ಬೇಕು ಅಂತ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಧರಣಿಯನ್ನ ಮಾಡಲಾಗ್ತಾ ಇದೆ. ಈ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈ ಬಾರಿ ಕಲಾಪದಲ್ಲಿ ಬರೀ ಇದರದ್ದೇ ಚರ್ಚೆ ಆಗಿತ್ತು. ಬಿಜೆಪಿ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಈ ಕಾಂಗ್ರೆಸ್ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಲಾಗ್ತಾ ಇತ್ತು. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ, ಧರಣಿಯ ಹಾದಿಯನ್ನ ಹಿಡಿದಿದ್ದಾರೆ ನಾಯಕರುಗಳು. ಅಲ್ಲೇ ಮಲ್ಕೋಬಿಟ್ರು, ನಮಗೆ ನ್ಯಾಯ ಸಿಗಬೇಕು ಅಂತ. ಬಿಜೆಪಿಯ ನಾಯಕರು ನಾವು ಎಲ್ಲೂ ಹೋಗೋದೇ ಇಲ್ಲ, ನಮಗೆ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತ ಇಡೀ ರಾತ್ರಿ ಸಂವಿಧಾನ ಉಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಕಾಣಿಗೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ನೆನೆ ರಾತ್ರಿ ಇಡೀ ಸಿಕ್ಕಾಪಟ್ಟೆ ಹೈಡ್ರಾಮನೆ ಆಗಿದೆ. ಬಿಜೆಪಿ ನಾಯಕರು ತಾಳ ಮೇಳ ಸಮೇತ ಬಂದು ಭಜನೆಯೂ ಮಾಡಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇವತ್ತು ಯಾವ ರೀತಿಯಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ಗಳನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ? ಖಂಡಿತ ನೀತಿ, ಇವತ್ತು ಸದನ 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿನ್ನೆ ದಿನವಿಡೀ ಈ ಒಂದು ಮೂಡ ಹಗರಣದ ವಿಚಾರಕ್ಕೆ ಚರ್ಚೆಗೆ ಅವಕಾಶವನ್ನು ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಧರಣಿಯನ್ನು ಮಾಡಿದ್ರು. ಅಹೋರಾತ್ರಿ ಧರಣಿನ ಮಾಡಿರುವಂಥದ್ದು. ಇವತ್ತು ಕೂಡ ಅವರು ಮುಂದುವರಿಸುವಂಥ ಸಾಧ್ಯತೆಗಳೇ ಹೆಚ್ಚಿದಾವೆ. ಯಾಕಂತಂದ್ರೆ ಮೂಡ ಹಗರಣದ ಚರ್ಚೆಗೆ ಅವಕಾಶವನ್ನು ಕೊಡಲೇಬೇಕು, ಇಲ್ಲೇ ಹೋದ್ರೆ ನಾವು ಧರಣಿನ ಮುಂದುವರಿಸ್ತೀವಿ ಅನ್ನುವಂಥ ಒಂದು ಮಾತನ್ನ ಈಗಾಗಲೇ ಸಾಕಷ್ಟು ಜನ ಶಾಸಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸರ್ಕಾರವನ್ನ ಈ ಒಂದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ವಿಪಕ್ಷಗಳು ಮಾಡ್ತಾ ಇರುವಂಥದ್ದು. ಆದರೆ ವಿಪಕ್ಷಗಳಿಗೆ ಅವಕಾಶವನ್ನ ಸಭಾಪತಿಗಳು ಕೊಟ್ಟಿರಲಿಲ್ಲ, ನಿಲುವಳಿ ಸೂಚನೆಗೆ ಅವಕಾಶವನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಧರಣಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಈ ಒಂದು ಧರಣಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಧರಣಿ ಮುಂದುವರಿಯುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಪ್ರತಿಪಕ್ಷಗಳು ಮೂಡ ಹಗರಣದ ವಿಚಾರವನ್ನ ಯಾಕೆ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನ ಕೊಡಲಾಗಿದೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಈಗಾಗಲೇ ಸಭಾಪತಿಗಳು ಸ್ಪಷ್ಟವಾಗಿ ತಿಳಿಸಿರುವುದೇನಂತಂದ್ರೆ, ಇದು ಬಹಳ ಹಿಂದಿನ ಒಂದು ವಿಷಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಅವಕಾಶವನ್ನ ಕೊಟ್ಟರೆ ಬೇರೆಯ ಮೆಸೇಜ್ಗಳು ಹೋಗುತ್ತೆ. ಇದೇ ರೀತಿಯಾಗಿ ಇನ್ನುಳಿದ ಹಲವಾರು ಹಳೆಯ ಹಗರಣಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ನಿಲುವಳಿಯನ್ನು ಸೂಚಿಸಬಹುದು. ಹಾಗಾಗಿ ಇದು ತಪ್ಪು
ಸಂದೇಶ ಹೋಗುತ್ತೆ, ಇದಕ್ಕೆ ನಿಯಮಾನುಸಾರ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಸಭಾಪತಿಗಳ ಏನು ನಿರ್ಣಯ ಇತ್ತು ಅದನ್ನ ಮತ್ತೆ ವಿಪಕ್ಷಗಳು ಅಂದ್ರೆ ತಿದ್ದುಪಡಿ ಮಾಡೋದು ಅಥವಾ ಅವ್ರಿಗೆ ಮತ್ತೆ ಅವಕಾಶವನ್ನು ಕೊಡಿ ಅಂತ ಕೇಳೋದಕ್ಕೂ ಕೂಡ ಸಾಧ್ಯತೆಗಳಿರುವಂಥದ್ದು. ಆದರೆ ಇವತ್ತೇನಾದರೂ ಪ್ರತಿಪಕ್ಷಗಳಿಗೆ ಈ ಒಂದು ವಿಚಾರ ಮೂಢ ಹಗರಣದ ವಿಚಾರವನ್ನೇನಾದರೂ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಕೂಡ ಅವರು ಧರಣಿಯನ್ನು ಮಾಡ್ತಾರೆ. ಸದ್ಯದ ಮಟ್ಟಿಗೆ ಹಿಂದೆ ಏನಾದರೂ ವಿಧಾನಸಭೆಯ ಅಧಿವೇಶನವನ್ನು ಮುಂದೂಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ವಿಪಕ್ಷಗಳು ಒಂದ್ ಕಡೆ ಪಟ್ಟನ್ನು ಹಿಡಿದಿರುವಂತದ್ದು ಈ ಮೂಢ ಹಗರಣದ ಚರ್ಚೆ ಆಗಲೇಬೇಕು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿದೆ, ಜೊತೆಗೆ ಸಾಕಷ್ಟು ಕೋಟಿ ಹಣದ ಅವ್ಯವಹಾರಗಳಾಗಿರುವಂಥದ್ದು. ಹೀಗಾಗಿ ಈ ವಿಷಯ ಚರ್ಚೆ ಆಗಬೇಕು. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅದೆಲ್ಲವನ್ನು ಕೂಡ ಚರ್ಚೆಗೆ ಅವಕಾಶ ಕೊಡಬೇಕು, ತನಿಖೆಯೂ ಕೂಡ ಸರಿಯಾದ ರೀತಿ ಆಗಬೇಕು, ಸಿಬಿಐಗೆ ವಹಿಸಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿರುವಂಥದ್ದು. ಹಾಗಾಗಿ ಈ ವಿಚಾರವನ್ನ ಇಟ್ಟುಕೊಂಡೇ ವಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸೋದಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಸಭಾಪತಿಗಳು ಅವಕಾಶವನ್ನು ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಧರಣಿ ಮುಂದುವರಿಯುತ್ತೆ. ಸಭಾಪತಿಗಳೇನಾದರೂ ಇವತ್ತು ಅವಕಾಶವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ವಿಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ಸೇರಿ ಅಂದ್ರೆ ದೊಡ್ಡ ಮಟ್ಟದ ಧರಣಿಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಗದ್ದಲಗಳಾದಂಥ ಪಕ್ಷದಲ್ಲಿ ಈ ಒಂದು ಅಧಿವೇಶನವನ್ನು ಮುಂದೂಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು. ನೀತಿ ಕಾರ್ತಿಕ್, 7ನೇ ದಿನಕ್ಕೆ ಕಲಾಪ ಕಾಲಿಡ್ತಾ ಇದೆ. ಈ 7 ದಿನದಿಂದಲೂ ಕೂಡ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ಮೂಡ ವಿಚಾರ ಚರ್ಚೆ ಆಗ್ತಾ ಇತ್ತು. ಒಂದ್ ಕಡೆಯಲ್ಲಿ ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು. ನಮಗೆ ಬೇಕಾದಂತ ಅಗತ್ಯ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ. ಸೊ ಇವತ್ತು ಕೂಡ ಈ ಮೂಡ ವಿಚಾರವೇ ಹೈಡ್ರಾಮಾ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ಇದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಅಥವಾ ಇದರಿಂದ ಹೊರಗೆ ಬರುವಂತ ನಿಟ್ಟಿನಲ್ಲಿ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಸರ್ಕಾರದ ಕೈಯಲ್ಲಿ ಏನ್ ಅಸ್ತ್ರ ಇದೆ ಅಂತ? ಖಂಡಿತ ಇಲ್ಲಿ ನೀತಿ ಏನಂತಂದ್ರೆ ಜನಪರವಾಗಿರುವಂತ ವಿಷಯಗಳು ಸದನದಲ್ಲಿ ಚರ್ಚೆ ಆದಂತ ಪಕ್ಷದಲ್ಲಿ ಮಾತ್ರ ಜನರಿಗೆ ಅನುಕೂಲಗಳಾಗ್ತವೆ. ಈ ವಿಚಾರವೂ ಕೂಡ ಹಗರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಪಕ್ಷಗಳ ವಾದವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಭಾಪತಿಗಳು ಹೇಳ್ತಾ ಇರುವಂತದ್ದು ಇದು ತೀರಾ ಹಳೆಯ ವಿಷಯ. ಹಾಗಾಗಿ ಇದನ್ನ ಮತ್ತೆ ಚರ್ಚೆಗೆ ಅವಕಾಶ ಕೊಟ್ರೆ ಇದೇ ರೀತಿಯಾಗಿ ಇನ್ನೂ ಕೆಲ ವರ್ಷಗಳ ಹಿಂದೆ ನಡೆದಿರುವಂತಹ ವಿಚಾರಗಳನ್ನ ಪ್ರಸ್ತಾಪಿಸಿ ನಿಲುವಳಿಯನ್ನು ಸೂಚಿಸಬಹುದು. ಜೊತೆಗೆ ಆ ವಿಚಾರಕ್ಕೂ ಕೂಡ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಹಳೆಯ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ರೆ ಸದನದ ಸಮಯ ವ್ಯರ್ಥ ಆಗತ್ತೆ ಅನ್ನುವಂತ ಒಂದು ವಾದವನ್ನ ಮುಂದಿಟ್ಟಿರುವಂತ ಅದೇ ಒಂದು ಕಾರಣಕ್ಕಾಗಿ ವಿಪಕ್ಷಗಳಿಗೆ ನಿಲುವಳಿ ಸೂಚಿಸೋಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇಲ್ಲಿ ಪ್ರಮುಖವಾಗಿ ಇವತ್ತು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಧರಣಿಯನ್ನ ಮಾಡ್ತಾರೆ. ಮೂಢ ಹಗರಣದ ವಿಚಾರವನ್ನ ಚರ್ಚೆಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂತ ಪಟ್ಟನ್ನು ಹಿಡಿದಿರುವಂತದ್ದು. ಅವಕಾಶವನ್ನ ಏನಾದರೂ ಸರ್ಕಾರ ಅಥವಾ ಅವಕಾಶವನ್ನ ಏನಾದರೂ ಸಭಾಪತಿಗಳು ಕೊಡದೇ ಇರುವಂತ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ಇವತ್ತು ವಿಪಕ್ಷಗಳ ಹೋರಾಟ ತೀವ್ರಗೊಳ್ಳುತ್ತೆ. ಜೊತೆಗೆ ಸಭಾಪತಿಗಳು ಈ ಒಂದು ಸದನವನ್ನು ಮುಂದೂಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.